ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್. ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಹಳೆ ಕಾಲದಲ್ಲಿ ಆಗ್ತಾ ಇರುವಂತಹ ಒಂದು ಕುಚ್ಚು ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ. ಇದನ್ನ ಗಂಟು ಕುಚ್ಚು ಅಂತಾರೆ ಅಥವಾ ನಾಟ್ ಕುಚ್ಚು ಕೂಡ ಅಂತಾರೆ. ಯಾವ ರೀತಿ ಹಾಕುವುದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ಗೆ ಇಲ್ಲಿ ಬೇಕಾಗುವ ಮೆಟೀರಿಯಲ್ಸ್ ಅನ್ನು ತೋರಿಸ್ತಾ ಇದ್ದೀನಿ. ಒಂದು ಕಟ್ಟರು, 2 ನೀಡಲ್ಸ್ ಬೇಕಾಗುತ್ತೆ ನೋಡಿ, 1 ನೀಡಲ್ಸು, ಹಾಗೇನೆ 2 ಸ್ಯಾರಿ ಕಲರ್ ದಾರ, ಒಂದು ಬಂದ್ಬಿಟ್ಟು ಗೋಲ್ಡನ್ ಜರಿ. ಇಷ್ಟು ಮೆಟೀರಿಯಲ್ಸ್ ಇದ್ದರೆ ಈ ಕುಚ್ಚನ್ನು ಹಾಕ್ಬೋದು. ತುಂಬ ಸುಲಭ ಹಾಕುವುದು ಕೂಡ. ನೋಡಿ, ಆಲ್ರೆಡಿ ನಾನು ಫುಲ್ ಸ್ಯಾರಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಸೂಜಿಗೆ ಬಂದುಬಿಟ್ಟು ನಾನು 8 ಲೇಯರ್ ದಾರವನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. 8 ಲೇಯರ್ ದಾರವನ್ನು ತೊಗೊಂಡ್ಬಿಟ್ಟು ನೋಡಿ, ಒಂದು ಬೆರಳಿನಷ್ಟು ಗ್ಯಾಪ್, 1/2 ಇಂಚ್ ಗ್ಯಾಪು, ಒಂದೊಂದು ನಾಟ್ಗೂ ನಾವು 1/2 ಇಂಚ್ ಗ್ಯಾಪನ್ನು ಬಿಡಬೇಕು. ಅಥವಾ ನಿಮ್ಗೆ 1/2 ಇಂಚ್ ಬಿಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಈ ರೀತಿಯಾಗಿ ಬೆರಳನ್ನು ಕೂಡ ಇಟ್ಕೊಂಡ್ಬಿಟ್ಟು ನೀವು ಮೆಜರ್ಮೆಂಟ್ ಮಾಡ್ಕೋಬೋದು. 1/2 ಇಂಚ್ ಗ್ಯಾಪ್ ಅಷ್ಟು ಬಿಟ್ಬಿಟ್ಟು ನಂತರ ಸೂಜಿನ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಂಡು ಈ ರೀತಿಯಾಗಿ ಎಷ್ಟು ಉದ್ದ ಎಳ್ಕೋಬೇಕಪ್ಪ ದಾರ ಅಂದರೆ ಒಂದು 8 ಇಂಚಿನಷ್ಟು ಉದ್ದವನ್ನು ಬಿಟ್ಕೊಳ್ಳಿ ನೀವು. ಯಾಕಂದರೆ ಸ್ಟಾರ್ಟಿಂಗ್ ಹಾಕೋರಿದ್ರೆ ಒಂದು 8ರಿಂದ 9 ಇಂಚು ಕೂಡ ಬಿಟ್ಕೊಳ್ಳಿ. ನಿಮಗೆ ಆವಾಗ ಹಾಕುವುದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ದಾರನ ನಾಟನ್ನು ಹಾಕೋಬೇಕು. ಗಂಟನ್ನು ಹಾಕ್ಬಿಟ್ಟು ಈ ರೀತಿ ಗಂಟೇನಿರುತ್ತೆ ಅದನ್ನು ಮೇಲ್ಗಡೆಗೆ ತಳ್ಳಿಬಿಡಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು ಫ್ರೆಂಡ್ಸ್. ನಿಮಗೆ ಆವಾಗ ನಿಮಗೆ ಗಂಟು ಹಾಕುವುದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ದಾರನ. ತಿರ್ಗಾ ಕೂಡ ಅಷ್ಟೇ ನಾನು 1/2 ಇಂಚನ್ನು ಬಿಟ್ಬಿಟ್ಟು ನೋಡಿ, 1/2 ಇಂಚ್ ಅಷ್ಟೇ ಬಿಡಬೇಕು, ಜಾಸ್ತಿ ಬಿಡಬಾರ್ದು. ಜಾಸ್ತಿ ಬಿಟ್ಟರೆ ನಿಮಗೆ ಗ್ಯಾಪ್ ಜಾಸ್ತಿ ಇರುತ್ತೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ ನಿಮಗೆ ನೋಡುವುದಕ್ಕೂ ಕೂಡ ಕುಚ್ಚು. ನಾನಿಲ್ಲಿ 8 ಇಂಚಿನಷ್ಟು ಉದ್ದಕ್ಕೆ ನಾನು ಕಟ್ ಮಾಡ್ಕೊತೀನಿ. ಒಂದು 8 ಇಂಚಿನಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನಮ್ಗೆ ಈ ರೀತಿ ನಾಟ್ ಹಾಕಬೇಕಾದ್ರೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ನಾಟನ್ನು ನೋಡಿ, ನಾವು ಈ ರೀತಿಯಾಗಿ ನಾಟನ್ನು ಹಾಕೋಬೇಕಾಗುತ್ತದೆ. ಫುಲ್ ಸ್ಯಾರಿಗೆ ನೀವು ಇದೇ ರೀತಿಯಾಗಿ ಹಾಕೋಬೇಕು ಫ್ರೆಂಡ್ಸ್. ಫಸ್ಟಿಗೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ, ಈ ರೀತಿಯಾಗಿ ಫುಲ್ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊಂಬಿಡಿ ನೀವು. 8ರಿಂದ 9 ಇಂಚ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನಾವು ಹಾಕ್ತಾ ಇರೋದಂದರೆ 10 ಇಂಚು ಕೂಡ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಹಾಕುವುದಕ್ಕೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿ, ಈ ರೀತಿಯಾಗಿ ನಾಟನ್ನು ಹಾಕ್ಬಿಟ್ಟು ನಾಟನ್ನ ಮೇಲ್ಗಡೆಗೆ ತಳ್ಳಬೇಕು. ಗಂಟೇನು ಹಾಕ್ಕೊಂತೀವಲ್ಲ ಆ ಗಂಟನ್ನು ನಾವು ಮೇಲ್ಗಡೆಗೆ ತಳ್ಳಬೇಕು. ಸ್ಯಾರಿ ಫುಲ್ ಆದಮೇಲೆ ನೋಡಿ, ಈ ರೀತಿ ಫಸ್ಟಿಂದು ಗಂಟಿನ ಥ್ರೆಡ್ ಏನಿರುತ್ತೆ ಅದು ಫುಲ್ ತಗೋಬೇಕು. ನಂತರ ಈ ಕಡೆ ಇರುತ್ತಲ್ಲ ಅದರಲ್ಲಿ ಹಾಫ್ ಡಿವೈಡ್ ಮಾಡ್ಕೋಬೇಕು. ನಾವು ದಾರನ ಏನು ಹಾಕ್ಕೊಂಡಿರ್ತೀವಿ ಫಸ್ಟ್ ಒಂದು ಸ್ಯಾರಿಗೆ ಸ್ಟಾರ್ಟಿಂಗಲ್ಲಿ ಕೂಡ ನಾವು ಫಸ್ಟ್ ಫುಲ್ಲು ಗಂಟನ್ನು ಫುಲ್ಲು ಒಂದು ದಾರ ನಾಟ್ ಏನಾಗಿರ್ತೀವಿ ಅದನ್ನು ಫುಲ್ ತಗೋಬೇಕು. ಇನ್ನೊಂದು ದಾರದಲ್ಲಿ ಈ ರೀತಿ ಹಾಫ್ ತಗೊಂಡ್ಬಿಟ್ಟು ನಾಟ್ ಹಾಕ್ಕೊಳ್ಳೋದು ಅಷ್ಟೇ. ನೋಡಿ, ಇದರಲ್ಲಿ ಆಫ್ ಮಾಡ್ಕೊತೀನಿ. ಇವಾಗ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಫಸ್ಟಿಗೆ ನೀವು ಯಾವ ರೀತಿ ಗಂಟು ಹಾಕ್ತೀರಾ ಅದೇ ಮೆಥಡಲ್ಲಿ ಹಾಕಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಮೇಲ್ಗಡೆಗೆ ಅದನ್ನು ಟೈಟಾಗಿ ತಳ್ಳಿಬಿಡಿ ಗಂಟನ್ನ. ಈ ಗಂಟು ಕುಚ್ಚು ಹಾಕೋದಕ್ಕೆ ನಿಮ್ಗೆ ಟೈಮಿಂಗ್ಸ್ ಬಂದುಬಿಟ್ಟು ತುಂಬಾ ಹಿಡಿಯುತ್ತೆ ಫ್ರೆಂಡ್ಸ್. 2-2.5 ಅವರ್ಸ್ ಬೇಕೇ ಬೇಕು ಇದನ್ನು ಹಾಕೋದಕ್ಕೆ. ನೋಡಿ, ಈ ರೀತಿಯಾಗಿ ಹಾಕೋಬೇಕು ಫ್ರೆಂಡ್ಸ್. ಇವಾಗ ಏನಪ್ಪ ಅಂದರೆ ಲಾಸ್ಟಿಗೆ ಏನಿರುತ್ತೆ ದಾರನ ಅದನ್ನು ಫುಲ್ ತಗೋಬೇಕು. ಆಫ್ ಮಾಡೋಂಗಿಲ್ಲ, ನಾವು ಫುಲ್ ತಗೊಂಬಿಡಬೇಕು. ನೋಡಿ, ಇದನ್ನು ನಾನು ಫುಲ್ ತಗೊತಾ ಇದ್ದೀನಿ. ಫಸ್ಟ್ ಒನ್ನು ಫುಲ್ಲೇನೆ ತಗೋಬೇಕು, ಆಫ್ ಮಾಡಬಾರ್ದು. ನೋಡಿ, ಈ ರೀತಿಯಾಗಿ ನಾಟನ್ನು ಹಾಕೋಬೇಕಾಗುತ್ತದೆ ಫುಲ್ಲು. ತಿರ್ಗಾ ಕೂಡ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಕಡೆದೊಂದು ನಾಟಿನ ದಾರ, ಈ ಕಡೆದೊಂದು ನಾಟಿನ ದಾರವನ್ನು ನಾನು ತಗೊಂಡ್ಬಿಟ್ಟು ಈ ಎರಡನ್ನೂ ಸೇರಿ ನಾನು ಇವಾಗ ನಾಟನ್ನು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ನಾಟು ಇವಾಗ ಲಾಸ್ಟಿಗೆ 3 ಇರುತ್ತೆ, ಇನ್ನೊಂದಕ್ಕೆ ಜೋಡಿ ಇರಲ್ಲ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಈ ಎರಡರಲ್ಲಿ ಈ ಕಡೆ ದಾರ ಇರುತ್ತಲ್ಲ ಆ ಕಡೆದ್ರಲ್ಲಿ ನಾವು 3 ಕೂಡ ಕಟ್ಬೋದು. 3 ಕೂಡ ನಾವು ಕಟ್ಬೋದು, ಬಟ್ ನಮ್ಗೆ ಅಷ್ಟೊಂದು ಲುಕ್ ಚೆನ್ನಾಗಿ ಅನಿಸಲ್ಲ. ಸೊ ಅದರಿಂದಾಗಿ ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಈ ಕಡೆ ದಾರದಲ್ಲಿ ಆಫ್ ಮಾಡಿಬಿಟ್ಟು ಕಟ್ತಾಯಿದ್ದೀನಿ. ಯಾಕಂದರೆ ಕುಚ್ಚು ಸ್ವಲ್ಪ ಪಕ್ಕದಲ್ಲಿ ಬರುತ್ತೆ ಅಷ್ಟೇ, ಬಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. 3 ತಗೊಂಡ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ನಮಗೆ ಫಿನಿಶಿಂಗ್ ಅನಿಸಲ್ಲ. ಸೊ ಅದರಿಂದಾಗಿ ನಾನಿಲ್ಲಿ ಆಫ್ ತಗೊತೀನಿ ಅಷ್ಟೇ. ಲಾಸ್ಟ್ ಒನ್ ಮಾತ್ರ ಹಂಗೆ ಬರೋದು. ನೋಡಿ, ಮಿಕ್ಕಿದ್ದೆಲ್ಲ ಹಿಂಗೆ ಬರುತ್ತೆ. ನಾನು ಸ್ಯಾರಿ ಫುಲ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು.
ಈ ರೀತಿಯಾಗಿ ನಾನು ಸ್ಯಾರಿ ಫುಲ್ ನಾಟ್ಗಳನ್ನು ಹಾಕಿಟ್ಕೊಂಡಿದ್ದೀನಿ. ಇವಾಗ ಕುಚ್ಚು ಕಟ್ಟೋದು ಬಂದ್ಬಿಟ್ಟು ಇಲ್ಲಿ ಕುಚ್ಚು ಕಟ್ಟುವುದಕ್ಕೆ ನಾನು ದಾರನ 40 ಲೇಯರ್ಸ್ ಅಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ನಾಟಲ್ಲಿ ದಾರ ಇರುತ್ತಲ್ಲ ನಮ್ಮ ಕೆಳಗಡೆಗೆ, ಸೊ ಅದರಿಂದಾಗಿ ನಾನು 40 ಲೇಯರ್ಸ್ ಅಷ್ಟೇ ತೊಗೊಂಡು 2 ದಾರದಲ್ಲಿ ನಾನು 40 ಲೇಯರ್ ದಾರವನ್ನು ಸುತ್ಕೊಂಡಿದ್ದೀನಿ. ನೀವು ಇನ್ ಕೇಸ್ ಒಂದೇ ಅಂತ ಅಂದರೆ ನೀವು ನೋಡಿಬಿಟ್ಟು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಸುತ್ಕೊಂಡ್ಬಿಟ್ಟು ಸೂಜಿಗೆ ಏರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕುಚ್ಚು ಕಟ್ಟೋದು ಅಷ್ಟೇ. ನೀವು ಬೇಬಿ ಕುಚ್ಚು ಯಾವ ರೀತಿ ಕಟ್ತೀರೋ ಅದೇ ಮೆಥಡಲ್ಲಿ ನೀವು ಇದನ್ನು ಕಟ್ಕೊಳ್ಳಿ. ನಾನು ಬಂದುಬಿಟ್ಟು ಸ್ಯಾರಿನ ಉಲ್ಟಾನೆ ಹಾಕ್ಕೊಂಬಿಟ್ಟು ಇದು ಸ್ಯಾರಿ ಫುಲ್ ನಾನು ಇದೇ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕುಚ್ಚು ಹಾಕೋದಕ್ಕೆ ನಮ್ಗೆ ಸ್ಯಾರಿನ ಉಲ್ಟಾ ಹಾಕ್ಕೊಬೇಕು, ಸೀದಾ ಹಾಕ್ಕೊಂಡು ಕಟ್ಟರೆ ನಿಮಗೆ ಅಷ್ಟೊಂದು ಫಿನಿಶಿಂಗ್ ಅನಿಸಲ್ಲ. ಸೊ ಅದರಿಂದಾಗಿ ನೀವು ಈ ಕುಚ್ಚು ಹಾಕಬೇಕಾದ್ರೆ ಸ್ಯಾರಿನ ಉಲ್ಟಾನೆ ಹಾಕ್ಕೊಂಡು ಕಟ್ಕೊಳ್ಳಿ, ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಫುಲ್ಲು ಈ ನಾಟ್ಗಳು ಏನೇನು ಹಾಕಿರ್ತೀವಲ್ಲ ಆ ಫುಲ್ ನಾಟ್ಗಳಿಗೆ ನಾನು ಕುಚ್ಚನ್ನು ಹಾಕ್ಕೊಂಬಿಟ್ಟು ಫಿನಿಶಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀವು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಬಿಡಿ. ಆ್ಯಂಡ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಉಲ್ಟಾ ಇದೆ, ಇನ್ನು ಸೀದಾ ಮಾಡಿ ನೋಡಿದ್ರೆ ನಮಗೆ ಫಿನಿಶಿಂಗ್ ನೀಟಾಗಿರುತ್ತೆ ನೋಡಿ. ಈ ರೀತಿಯಾಗಿ ನಮಗೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದೊಂದು ಹಳೆ ಕಾಲದ ಕುಚ್ಚು ಅಂತಲೇ ಹೇಳ್ಬೋದು. ಇಷ್ಟೇ ಈ ಡಿಸೈನ್ ಹಾಕೋದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.